Hello my dear students, welcome back to Learn Easily channel. Where the mind is without fear, poem by ರವೀಂದ್ರನಾಥ್ ಟಾಗೋರ್. ಈ ಒಂದು ವಿಡಿಯೋದಲ್ಲಿ ನಾವು ರವೀಂದ್ರನಾಥ್ ಟಾಗೋರ್ ಅವರು ಬರೆದಿರ್ತಕ್ಕಂತಹ ಪೊಯಮ್ ವೇರ್ ಈಸ್ ಮೈಂಡ್ ಈಸ್ ವಿತೌಟ್ ಫಿಯರ್, ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ರವೀಂದ್ರನಾಥ ಟಾಗೋರ್ ಅವರು ಈ ಒಂದು ಪದ್ಯವನ್ನು 1900ರಲ್ಲಿ ಬಂಗಾಳಿಯಲ್ಲಿ ಬರೀತಾರೆ. ನಂತರ ಇದೇ ಪದ್ಯವನ್ನು ಅವರು ಇಂಗ್ಲಿಷ್ನಲ್ಲಿ 1912ರಲ್ಲಿ ಪ್ರಕಟ ಮಾಡ್ತಾರೆ. ಈ ಒಂದು ಪೊಯಮ್ ವೇರ್ ದ ಮೈಂಡ್ ಈಸ್ ವಿತೌಟ್ ಫಿಯರ್, ಈ ಪದ್ಯದ ಒಂದು ಮೇನ್ ಥೀಮನ್ನು ಗಮನಿಸಿದಾಗ ಭಾರತಕ್ಕೆ ಒಂದು ರಾಜಕೀಯ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಬ್ರಿಟಿಷ್ ಆಳ್ವಿಕೆಯ ಸಂದರ್ಭದಲ್ಲಿ ಈ ಪದ್ಯ ಬರೆದಿರೋದ್ರಿಂದ ಇದು ಒಂದು ನಿಜವಾದಂತಹ ಸ್ವಾತಂತ್ರ್ಯ ಮತ್ತು ನಿರ್ಭಯತೆ, ಅಂದರೆ ಫಿಯರ್ಲೆಸ್ನೆಸ್ ಅಂತ ಕರಿತೀವಿ. ಅಂದರೆ ರಾಜಕೀಯ ಬಂಧನದಿಂದ ಮುಕ್ತಿ ಪಡೆಯೋದಲ್ಲ, ಬದಲಾಗಿ ಈ ಒಂದು ಸ್ವಾತಂತ್ರ್ಯ ಅಂತಕ್ಕಂಥದ್ದು ಮನಸ್ಸು ಎಲ್ಲ ರೀತಿಯ ಭಯ, ಒತ್ತಡ ಮತ್ತು ಮುಕ್ತವಾದ ಮನೋಭಾವದಿಂದ ಇರ್ತಕ್ಕಂಥದ್ದು ಅಂತ. ಜನರು ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನದಿಂದ ತಲೆ ಎತ್ತಿ ನಡೆಯಬೇಕು ಅಂತಕ್ಕಂಥದ್ದು ಮೇನ್ ಥೀಮ್. ಆದರೆ ಇಲ್ಲಿ ಒಂದು ಜ್ಞಾನ ಮುಕ್ತದ ಒಂದು ಪ್ರವೇಶ ಆಗಬೇಕು, ಯಾವುದೇ ತಾರತಮ್ಯವಿಲ್ಲದೆ ಜ್ಞಾನ ದೊರೆಯಬೇಕು, ಮತ್ತು ಯುನಿಟಿ ಆ್ಯಂಡ್ ಬ್ರಾಡ್ ಮೈಂಡೆಡ್ನೆಸ್, ಇಲ್ಲಿ ಏಕತೆ ಮತ್ತು ವಿಶಾಲ ಮನೋಭಾವ. ಸಮಾಜವು ಜಾತಿ, ಧರ್ಮ ಅಥವಾ ಇತರೆ ಒಂದು ಕಿರಿದಾದ ಆಂತರಿಕವಾದಂತಹ ಗೋಡೆಗಳಿಂದ ವಿಭಜನೆ ಆಗಬಾರದು, ಒಗ್ಗಟ್ಟಿನಿಂದ ಇರಬೇಕು ಅಂತಕ್ಕಂತಹ ಮೇನ್ ಥೀಮ್ನಲ್ಲಿ ಈ ಒಂದು ಪದ್ಯವನ್ನು ಬರೆದಿರ್ತಾರೆ. ಈ ಪದ್ಯದ ಸಾಲುಗಳನ್ನು ಕಲಿತಾ ಹೋಗೋಣ. ಇಲ್ಲಿ ರವೀಂದ್ರನಾಥ ಟಾಗೋರ್ ಅವರು ಮಾತೃಭೂಮಿಗೆ ಅಂದರೆ ಭಾರತಕ್ಕೆ ಸ್ವತಂತ್ರದ ಸ್ವರ್ಗ ಹೇಗಿರಬೇಕು ಅನ್ನೋದನ್ನು ಇಲ್ಲಿ ಪ್ರಾರ್ಥನೆಯಾಗಿ ತಿಳಿಸ್ತಾ ಇದ್ದಾರೆ. ಮೊದಲ ಸಾಲುಗಳಲ್ಲಿ ಹೇಳ್ತಾರೆ, ವೇರ್ ದ ಮೈಂಡ್ ಈಸ್ ವಿತೌಟ್ ಫಿಯರ್ ಆ್ಯಂಡ್ ದ ಹೆಡ್ ಈಸ್ ಹೆಲ್ಡ್ ಹೈ, ವೇರ್ ನಾಲೆಡ್ಜ್ ಈಸ್ ಫ್ರೀ, ವೇರ್ ದ ವರ್ಲ್ಡ್ ಹ್ಯಾಸ್ ನಾಟ್ ಬೀನ್ ಬ್ರೋಕನ್ ಅಪ್ ಇಂಟು ಫ್ರಾಗ್ಮೆಂಟ್ಸ್ ಬೈ ನ್ಯಾರೋ ಡೊಮೆಸ್ಟಿಕ್ ವಾಲ್ಸ್. ನೋಡಿ, ಇಲ್ಲಿ ಮೊದಲ ಸಾಲುಗಳಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ವೇರ್ ದ ಮೈಂಡ್ ಈಸ್ ವಿತೌಟ್ ಫಿಯರ್ ಆ್ಯಂಡ್ ದ ಹೆಡ್ ಈಸ್ ಹೆಲ್ಡ್ ಹೈ, ಎಲ್ಲಿ ಮನಸ್ಸು ಭಯವಿಲ್ಲದೆ ಇರುತ್ತದೆಯೋ ಅಲ್ಲಿ ತನ್ನ ತಲೆಯನ್ನು ಗೌರವದಿಂದ ಮೇಲೆತ್ತಿರಬಹುದು ಅಂತ. ಮತ್ತು ಎಲ್ಲಿ ಜ್ಞಾನವು ಫ್ರೀಯಾಗಿ ಮುಕ್ತವಾಗಿರುತ್ತೋ, ಮತ್ತು ಎಲ್ಲಿ ಜಗತ್ತು ಸಣ್ಣ ಸಣ್ಣ ತುಣುಕುಗಳಾಗಿ ಒಡೆಯದೇ ಇರುತ್ತೋ ಅಂತಹ ಒಂದು ಜಾಗದಲ್ಲಿ ನಾವು ಇರಬೇಕು. ಇದು ನಿಜವಾದಂತಹ ಸ್ವಾತಂತ್ರ್ಯ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನನ್ನ ದೇಶವು ಜನರು ಯಾವುದೇ ಬಲವಂತ ಅಥವಾ ಒಂದು ರೀತಿ ಒತ್ತಡದ ಒಂದು ಹೇರಿಕೆಗೆ ಇರಬಾರದು. ಸಂಪೂರ್ಣ ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನದಿಂದ ನನ್ನ ಜನ ಬದುಕಬೇಕು. ಜಾತಿ, ವರ್ಗ ಅಥವಾ ಇನ್ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರಿಗೂ ಶಿಕ್ಷಣ ಮತ್ತು ಜ್ಞಾನವನ್ನು ಉಚಿತವಾಗಿ ಪಡೆಯುವಂತಹ ಅವಕಾಶ ಇರಬೇಕು. ದೇಶವು ಜನರ ನಡುವಿನ ಒಂದು ಜಾತಿ, ಧರ್ಮ, ಭಾಷೆ ಅಥವಾ ವರ್ಗದಂತಹ ಯಾವುದೇ ಗೋಡೆಗಳಿಂದ ವಿಭಜನೆಗೊಳ್ಳಬಾರದು. ಈ ದೇಶೀಯ ಗೋಡೆಗಳು ಅಂದರೆ ಒಂದು ರೀತಿಯ ಈ ಜಾತಿ, ಧರ್ಮ, ಭಾಷೆ ಅಂತ ಬಂದಾಗ ಅವರ ಮನೋಭಾವ ಕಿರಿದಾಗ್ಬಿಡುತ್ತೆ. ಸಂಪ್ರದಾಯಗಳು ಮತ್ತು ಪರಸ್ಪರ ದ್ವೇಷ ಅಂತಕ್ಕಂಥದ್ದು ಜನರು ವಿಶಾಲ ಒಂದು ಮನಸ್ಸಿನಿಂದ ಒಗ್ಗೂಡೋದಕ್ಕೆ ಇವು ಅಡ್ಡಿಯಾಗ್ತವೆ. ಈ ರೀತಿಯಾದಂತಹ ಒಂದು ಅಡೆತಡೆಗಳು ಇರಬಾರದು ಅಂತ ಹೇಳಿ ರವೀಂದ್ರನಾಥ ಟಾಗೋರ್ ಅವರು ಮೊದಲ ಒಂದು ಸಾಲುಗಳಲ್ಲಿ ಹೇಳ್ತಾರೆ. ನಂತರ ಹೇಳ್ತಾರೆ, ವೇರ್ ವರ್ಡ್ಸ್ ಕಮ್ ಔಟ್ ಫ್ರಮ್ ದ ಡೆಪ್ತ್ ಆಫ್ ಟ್ರೂತ್, ವೇರ್ ಟೈರ್ಲೆಸ್ ಸ್ಟ್ರೈವಿಂಗ್ ಸ್ಟ್ರೆಚಸ್ ಇಟ್ಸ್ ಆರ್ಮ್ಸ್ ಟುವರ್ಡ್ಸ್ ಪರ್ಫೆಕ್ಷನ್, ಅಂದರೆ ಎಲ್ಲಿ ಮಾತುಗಳು ಸತ್ಯದ ಆಳದಿಂದ ಹೊರಬರುತ್ತವೋ, ಎಲ್ಲಿ ದಣಿವರಿಯದ ಪ್ರಯತ್ನವು ಪರಿಪೂರ್ಣತೆಯ ಕಡೆಗೆ ತನ್ನ ಕೈಗಳನ್ನು ಚಾಚುತ್ತದೆಯೋ ಅಂತಹ ಕಡೆಗೆ ಇರಬೇಕು ಅಂತ. ಜನರು ಪ್ರಾಮಾಣಿಕವಾಗಿ ನಿಷ್ಕಪಟವಾಗಿ ಮಾತನಾಡಬೇಕು, ಅವರ ಮಾತು ಮತ್ತು ಕಾರ್ಯಗಳಲ್ಲಿ ಸತ್ಯ ಇರಬೇಕು. ನನ್ನ ದೇಶದ ಜನರು ಒಂದು ಆಲಸ್ಯವಿಲ್ಲದೆ ಸತತ ಪ್ರಯತ್ನದಿಂದ ತಮ್ಮ ಮತ್ತು ದೇಶದ ಉನ್ನತಿಗಾಗಿ ಅವರು ಶ್ರಮಿಸಬೇಕು, ದುಡಿಯಬೇಕು ಅಂತ ಹೇಳ್ತಾರೆ. ವೇರ್ ದ ಕ್ಲಿಯರ್ ಸ್ಟ್ರೀಮ್ ಆಫ್ ರೀಸನ್ ಹ್ಯಾಸ್ ನಾಟ್ ಲಾಸ್ಟ್ ಇಟ್ಸ್ ವೇ ಇನ್ ಟು ದ ಡ್ರಿಯರಿ ಡೆಸರ್ಟ್ ಸ್ಯಾಂಡ್ ಆಫ್ ಡೆಡ್ ಹ್ಯಾಬಿಟ್, ವೇರ್ ದ ಮೈಂಡ್ ಈಸ್ ಲೆಡ್ ಫಾರ್ವರ್ಡ್ ಬೈ ಥೀ. ನೋಡಿ, ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಎಲ್ಲಿ ಸ್ಪಷ್ಟವಾದ ಬುದ್ಧಿ, ಜ್ಞಾನದ ಅರಿವು ಇರುತ್ತೋ, ಆ ಅರಿವು ದಾರಿ ತಪ್ಪಿ ಹೋಗಿಲ್ಲವೋ ಅಂತಹ ಕಡೆ ಸತ್ತ ಸಂಪ್ರದಾಯದ ಒಂದು ನೀರಸವಾದಂತಹ ಮರುಭೂಮಿಯ ಮರಳಿನಲ್ಲಿ ಎಲ್ಲಿ ನನ್ನ ಮನಸ್ಸು ನಿನ್ನ ಅಂದರೆ ನೀನು ದೇವರೇ, ನೀನು ನನ್ನನ್ನು ಅಂತಹ ಸಮಯದಲ್ಲಿ ನನ್ನನ್ನು ಮುನ್ನಡೆಸು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು
ಜನರು ಒಂದು ವಿವೇಚನೆಯನ್ನು ಬಳಸಬೇಕು. ತಮ್ಮ ಚಿಂತನೆಯ ಹಾದಿ ಅವರು ವಿಚಲಿತರಾಗಬಾರದು. ಸತ್ತ ಸಂಪ್ರದಾಯಗಳು ಅಂದರೆ ಯಾವುದೇ ಅರ್ಥವಿಲ್ಲದ ಹಳೆಯ ಮತ್ತು ಹಾನಿಕಾರಕ ಪದ್ಧತಿಗಳು ಇರಬಾರದು. ನಮಗೆ ಜ್ಞಾನವು ಮೂಢನಂಬಿಕೆಗಳಲ್ಲಿ ಕಳೆದು ಹೋಗಬಾರದು. ನಮ್ಮ ವಿವೇಕ ಅಂತಕ್ಕಂಥದ್ದು ಮೂಢನಂಬಿಕೆಗಳ ಹಿಂದೆ ಹೋಗಬಾರದು ಅಂತ ಹೇಳ್ತಾ ಕವಿ ದೇವರನ್ನು ಉದ್ದೇಶಿಸಿ ಮಾತಾಡ್ತಾ ಹೇಳ್ತಾರೆ, ನಮ್ಮ ದೇಶದ ಜನರ ಮನಸ್ಸನ್ನು ನೀನು ಸದಾ ಪ್ರಗತಿ ಮತ್ತು ಒಂದು ಪಾಸಿಟಿವ್ನೆಸ್, ಸಕಾರಾತ್ಮಕತೆಯ ಕಡೆಗೆ ನೀನು ಕರೆದುಕೊಂಡು ಹೋಗು ಅಂತ ಹೇಳಿ ಇಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ವೇರ್ ದ ಮೈಂಡ್ ಈಸ್ ಲೆಡ್ ಫಾರ್ವರ್ಡ್ ಬೈ ಥೀ. ನನ್ನ ಮನಸ್ಸನ್ನ ಅಂದರೆ ನಮ್ಮ ಮನಸ್ಸನ್ನ, ಭಾರತೀಯ ಜನರ ಮನಸ್ಸನ್ನ ಒಂದು ಸಕಾರಾತ್ಮಕತೆಯ ಕಡೆಗೆ, ಪ್ರಗತಿಯ ಕಡೆಗೆ ಕರೆದುಕೊಂಡು ಹೋಗು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೊನೆಯ ಸಾಲುಗಳಲ್ಲಿ ಹೇಳ್ತಾರೆ, ಇನ್ ಟು ಎವರ್ ವೈಡನಿಂಗ್ ಥಾಟ್ ಆ್ಯಂಡ್ ಆಕ್ಷನ್, ಇನ್ ಟು ದಟ್ ಹೆವೆನ್ ಆಫ್ ಫ್ರೀಡಮ್ ಮೈ ಫಾದರ್ ಲೆಟ್ ಮೈ ಕಂಟ್ರಿ ಅವೇಕ್. ನೋಡಿ, ಸದಾ ವಿಸ್ತರಿಸ್ತಾ ಇರತಕ್ಕಂತಹ ಆಲೋಚನೆ ಮತ್ತು ಈ ಒಂದು ಕೆಲಸಗಳೊಳಗೆ, ಕ್ರಿಯೆಯೊಳಗೆ ಆ ಸ್ವಾತಂತ್ರ್ಯದ ಸ್ವರ್ಗಕ್ಕೆ, ಓ ನನ್ನ ತಂದೆಯೇ, ಓ ನನ್ನ ದೇವರೇ, ನನ್ನ ದೇಶವು ಸದಾ ಎಚ್ಚರಗೊಂಡು ಆ ಕಡೆಗೆ ಸಾಗಲಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಜನರು ಸದಾ ಹೊಸ ಆಲೋಚನೆಗಳನ್ನು ಮತ್ತು ಸುಧಾರಣೆಯನ್ನು ಸ್ವೀಕರಿಸಬೇಕು, ಪ್ರಗತಿಪರರಾಗಿ ಮುಂದುವರಿಯಬೇಕು. ಕವಿ ದೇವರನ್ನ ಓ ನನ್ನ ತಂದೆ ಅಂತ ಸಂಬೋಧನೆ ಮಾಡ್ತಾ ಹೇಳ್ತಾ ಇದ್ದಾರೆ. ಮೇಲೆ ವಿವರಿಸಿರ್ತಕ್ಕಂಥ ಎಲ್ಲ ಗುಣಗಳಿಂದ ಕೂಡಿರತಕ್ಕಂತಹ ಆದರ್ಶ ಮತ್ತು ನಿಜವಾದ ಸ್ವತಂತ್ರ ದೇಶದಲ್ಲಿ ಭಾರತವು ಜಾಗೃತವಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಅಂದರೆ ಜನರು ಜಾಗೃತರಾಗಲಿ, ಮೌಢ್ಯಗಳಿಂದ, ಜಾತಿ ಧರ್ಮ ಈ ಒಂದು ಅಡೆತಡೆಗಳಿಂದ ಜಾಗೃತರಾಗಿ ಅವರು ಸದಾ ಒಳ್ಳೆಯ ಹೊಸ ಆಲೋಚನೆಗಳನ್ನು ಪ್ರಗತಿಪರರಾಗಿ ಯೋಚಿಸಿ ಅವರು ಏನು ಮಾಡಬೇಕು, ಈ ಒಂದು ನಿಜವಾದಂತಹ ಸ್ವತಂತ್ರ ದೇಶದಲ್ಲಿ ಅವರು ಜಾಗೃತರಾಗಬೇಕು. ಆ ರೀತಿಯಾಗಿ ಅವರಿಗೆಲ್ಲರಿಗೂ ಸಹ ದೇವರಾದಂತಹ ನೀನು ಎಚ್ಚರಿಕೆಯನ್ನು ನೀಡು, ಅವರ ಒಂದು ಬುದ್ಧಿಯನ್ನು ಆ ಒಂದು ಸಕಾರಾತ್ಮಕ ಕಡೆಗೆ ನಡೆಸುವಂತ ಹೇಳಿ ದೇವರಲ್ಲಿ ರವೀಂದ್ರನಾಥ ಠಾಗೂರ್ರವರು ಈ ಒಂದು ಪ್ರಾರ್ಥನೆಯನ್ನು ಈ ಒಂದು ಪೊಯಂನ ಮೂಲಕ ಸಲ್ಲಿಸ್ತಾ ಇದ್ದಾರೆ. ಅಂದರೆ ಜನರು ಪರಿಪೂರ್ಣತೆಯನ್ನು ಸಾಧಿಸಲು ಅವರು ದಣಿವರಿಯಬಾರದು, ಅವರು ಪ್ರಯತ್ನ ಮಾಡಬೇಕು, ಮತ್ತು ಸದಾ ಒಂದು ಹೊಸದಾಗಿ ಬರ್ತಾ ಇರತಕ್ಕಂಥ ಹೊಸ ಆಲೋಚನೆ ಮತ್ತು ಅವರು ಆ ಒಂದು ಕ್ರಿಯಾಶೀಲರಾಗಿ ಸಾಗಬೇಕು, ಅವರು ಸಿದ್ಧರಿರಬೇಕು. ಈ ಸ್ವತಂತ್ರ ಭಾರತದ ಕಡೆಗೆ ಅವರು ಈ ಅಡೆತಡೆಗಳನ್ನು ಮೀರಿ ಬರಬೇಕು, ಆ ರೀತಿಯಾಗಿ ಅವರನ್ನು ಮುನ್ನಡೆಸು ಅಂತ ಹೇಳಿ ಆ ಒಂದು ಸ್ವತಂತ್ರದ ಸ್ವರ್ಗದ ಕಡೆಗೆ ಅವರನ್ನು ತೆಗೆದುಕೊಂಡು ಹೋಗು ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಪದ್ಯವನ್ನು ಬರೆದಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಕನ್ನಡದ ಎಕ್ಸ್ಪ್ಲನೇಷನ್ ಆಗಿದೆ. ಹಾಗೆ ಈ ಒಂದು ಪೊಯಮ್ ವೇರ್ ದ ಮೈಂಡ್ ಈಸ್ ವಿತೌಟ್ ಫಿಯರ್, ಈ ಪದ್ಯದ ಒಂದು ಇಂಗ್ಲಿಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಹಾಗೂ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ, ಮತ್ತು ಲರ್ನ್ ಈಸಿಲಿ ಚಾನಲ್ನಲ್ಲಿ ವಿಡಿಯೋಸನ್ನು ನೋಡ್ತಾ ಇರಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.